ನಗರದ ಸಂತೆಪೇಟೆ ವೃತ್ತದ ಸಮೀಪ ಇರುವ ಹಾಸನ ಮಹಾನಗರ ಪಾಲಿಕೆ ಆವರಣದಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾದ ನೂತನ ಸ್ವಚ್ಛತಾ ವಾಹನಗಳನ್ನು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಪೂಜೆ ಸಲ್ಲಿಸಿ ತಾವೇ ಚಾಲನೆ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ 2 ಜೆಸಿಬಿ ಯಂತ್ರಗಳು, ಟಿಪ್ಪರ್ ಲಾರಿಗಳು ಹಾಗೂ ಬೀದಿಬದಿ ಸ್ವಚ್ಛತೆಗಾಗಿ ಬಳಸುವ ಸ್ವೀಪಿಂಗ್ ಮಿಷನ್ ಲಾರಿಗಳನ್ನು ಸೇವೆಗೆ ಸಮರ್ಪಿಸಲಾಯಿತು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕ ಸ್ವರೂಪ್ ಅವರು 15ನೇ ಹಣಕಾಸು ಯೋಜನೆಯಡಿ 2020-21ನೇ ಸಾಲಿನಲ್ಲಿ ಹಾಸನ ನಗರ ಪಾಲಿಕೆ ಮಂಜೂರಾದ ಅನುದಾನವನ್ನು ದುರುಪಯೋಗವಾಗದಂತೆ ನೇರವಾಗಿ ಜನಪರ ಕಾರ್ಯಗಳಿಗೆ ಬಳಸಲಾಗಿದೆ ಎಂದು ತಿಳಿಸಿದರು. ನಗರವು ಈಗಾಗಲೇ ಮಹಾನಗರ ಪಾಲಿಕೆಯಾಗಿರುವುದರಿಂದ ಕಸದ ವಿಲೇವಾರಿ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಯಂತ್ರೋಪಕರಣಗಳ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ 2 ಜೆಸಿಬಿ, ಟಿಪ್ಪರ್ ಹಾಗೂ ಸ್ವೀಪಿಂಗ್ ಮಿಷನ್ ಲಾರಿಗಳನ್ನು ಸೇವೆಗೆ ಚಾಲನೆ ನೀಡಲಾಗಿದೆ ಎಂದರು. ಹಾಸನ ನಗರದ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದ್ದು, ಎಲ್ಲೆಂದರಲ್ಲಿ ಕಸ ಎಸೆಯುವುದನ್ನು ತಡೆಯಲು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸಾರ್ವಜನಿಕರು ಕಸವನ್ನು ವಿಲೇವಾರಿ ಟಿಪ್ಪರ್ ವಾಹನದಲ್ಲೇ ಹಾಕುವ ಮೂಲಕ ಪಾಲಿಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮಹಾನಗರ ಪಾಲಿಕೆಯಲ್ಲಿರುವ ಬಳಿಕ ಸಿಬ್ಬಂದಿಗಳ ಕೊರತೆಯಿಂದ ಕಸದ ವಿಲೇವಾರಿ ಮತ್ತು ಸ್ವಚ್ಛತಾ ಕಾರ್ಯಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂಬ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ವಿಷಯವನ್ನು ಈಗಾಗಲೇ ವಿಧಾನಸಭಾ ಅಧಿವೇಶನದಲ್ಲೂ ಪ್ರಸ್ತಾಪಿಸಲಾಗಿದೆ. ಆದರೆ ಸರ್ಕಾರದಿಂದ ಹೆಚ್ಚುವರಿ ಅನುದಾನ ಅಥವಾ ಹೊಸ ಹುದ್ದೆಗಳನ್ನು ನೀಡಲು ನಿರಾಕರಿಸಲಾಗುತ್ತಿದೆ. ಈ ಕಾರಣದಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತಿದ್ದು, ಈ ಬಗ್ಗೆ ಮತ್ತೆ ಸರ್ಕಾರದ ಮೇಲೆ ಒತ್ತಡ ಏರಲಾಗುವುದು ಎಂದು ಬೇಸರ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆಯಲ್ಲಿರುವ ಹಿನ್ನೆಲೆಯಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯವಾಗಿದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಮಹಾನಗರ ಪಾಲಿಕೆಯ ಕಸದ ವಾಹನದಲ್ಲೇ ಹಾಕುವ ಮೂಲಕ ಹಾಸನವನ್ನು ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ರೂಪಿಸಲು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಶಾಸಕ ಸ್ವರೂಪ್ ಕರೆ ನೀಡಿದರು. ಆಟೋ ಟಿಪ್ಪರ್ ಬರುತ್ತೆ, ಅದಕ್ಕೇ ತಾವು ಹಾಕಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡಿ. ಮಹಾನಗರ ಪಾಲಿಕೆ ಆದಮೇಲೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಅದನ್ನು ತಮಗೆ ಗೊತ್ತಿದೆಯಲ್ಲ, ಈಗಾಗಲೇ ಅಧಿವೇಶನದಲ್ಲಿ ಚರ್ಚೆ ಮಾಡಾಗಿದೆ. ಸರ್ಕಾರದಿಂದ ಯಾವುದೇ ಹೆಚ್ಚುವರಿ ಅನುದಾನ, ಹೆಚ್ಚುವರಿ ಹುದ್ದೆಗಳನ್ನು ಕೂಡ ಕೊಡಲ್ಲ ಅಂತ ಹೇಳಿದರೆ ನಾವು ಕೂಡ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀವಿ. ಎಲ್ಲ ಒಂದು ಕಡೆ ಅಭಿವೃದ್ಧಿ ಸ್ವಲ್ಪ ಕುಂಠಿತ ಆಗ್ಬೋದು ಅನ್ನೋ ಖಂಡಿತ ಅಭಿವೃದ್ಧಿ ಕುಂಠಿತ ಆಗಿದೆ. ಈಗಾಗಲೇ 25 ಕೋಟಿ ಏನು ನಮ್ಮ ಶಾಸಕರಿಗೆ ಅನುದಾನವನ್ನು ಕೊಟ್ಟಿದ್ರು, ಅದರಲ್ಲೂ ಕೂಡ 4.5 ಕೋಟಿ ನಗರಕ್ಕೆ ಹಾಕಿ ಅದನ್ನು ಕೂಡ ನಾವು ಕೆಲಸವನ್ನು ಮಾಡೋಕ್ಕೆ ಮುಂದೆ ಬಂದಿದ್ದೇವೆ. ಈಗಾಗಲೇ ಮತ್ತೆ ಸಚಿವರನ್ನು ಕೂಡ ಕೇಳ್ತೀವಿ. ಈಗಾಗಲೇ ನಮ್ಮ ಸ್ಟೇಟ್ ಇದಕ್ಕೆ ಫಂಡ್ ಇರ್ಬೋದು ಮತ್ತು CM ಫಂಡ್ ಅದನ್ನು ಕೂಡ ನಾವು ಸರ್ಕಾರದ ವತಿಯಿಂದ ನಮಗೆ ಒತ್ತಾಯನ ಮಾಡ್ತೀವಿ. ಇದು ಇಲ್ಲಿ ಲಾರಿ ಯೂಸ್ ಆಗುತ್ತಾ? ಅದು ಇಲ್ಲಿ ರೋಡ್ ಇದಕ್ಕೆ ಹೌದು, ಸೆಕೆಂಡರಿ ಕಲೆಕ್ಷನ್ ಯಾವುದು? ಸ್ವೀಪಿಂಗ್ ಮಿಷನ್ ಮುಖ್ಯ ರಸ್ತೆಗಳು ಏನಿದಾವೆ ಈಗ ನಮ್ಮದು ರಿಂಗ್ ರೋಡ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ತುಂಬ ಯೂಸ್ ಆಗುತ್ತೆ. ಡಿವೈಡರ್ ಪಕ್ಕ ಎಲ್ಲ ಸ್ವೀಪ್ ಮಾಡೋದಕ್ಕೆ, ಮತ್ತು ನಮ್ಮ ಈ ವೆಹಿಕಲ್ ದಟ್ಟಣೆ ಇರೋದ್ರಿಂದ ಮ್ಯಾನ್ ಪವರಲ್ಲಿ ಸ್ವೀಪ್ ಮಾಡುವಾಗ ಆಕ್ಸಿಡೆಂಟ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದು ಒಂದು ನಮಗೆ ಉಪಯೋಗ ಆಗುತ್ತೆ ಈ ಸ್ವೀಪಿಂಗ್ ಮಿಷನ್. ಈ ಕಾರ್ಯಕ್ರಮದಲ್ಲಿ ಪಾಲಿಕೆ ಇಂಜಿನಿಯರ್ ಕವಿತಾ, ನಗರಸಭೆ ಸದಸ್ಯ ವಾಸುದೇವ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.